ಸಂಜು, ನೀನ್ ಅನ್ಕೊಂಡಿರೋ ಹಾಗೆ ಈ ಮನೆ ನಂದಲ್ಲ. ನನಗೆ ಯಾವ ಎಸ್ಟೇಟು ಇಲ್ಲ. ನಾನು ಈ ಮನೇಲಿ ಮ್ಯಾನೇಜರ್ ಅಷ್ಟೇ. ನಾನು ನಿನ್ನನ್ನ ತುಂಬಾ ಇಷ್ಟಪಟ್ಟೆ. ಮದುವೆ ಆದ್ರೆ ನಿನ್ನನ್ನೇ ಆಗ್ಬೇಕು ಅನ್ಕೊಂಡೆ. ನಿಮ್ ತಂದೆ ನನ್ನ ಶ್ರೀಮಂತ ಅನ್ಕೊಂಡ್ರು. ನಾನು ಅವ್ರ ನಂಬ ಹಾಗೆ ನಡ್ಕೊಂಡೆ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ ಸಂಜು. ಸಂಜು, ಅಪ್ಪ ಬಂದ್ರು ಅನ್ಸುತ್ತೆ. ಕಣ್ಣೋರ್ಸ್ಕೋ. ಬಾ. ಅಪ್ಪ ಬನ್ನಿ ಒಳಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಾ ಅಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಳಿ ಅಂದ್ರೆ ನೀವೇ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮಾವ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ ಮಾವ, ಬನ್ನಿ ಕೂತ್ಕೊಳ್ಳಿ. ಕೆಲಸ ಹೇಗೆ ನಡೀತಾ ಇದೆ? ಅಮ್ಮ ಹೇಗಿದ್ದಾರಪ್ಪ? ಹಾ ಚೆನ್ನಾಗಿದ್ದಾಳೆ. ಅವಳಿಗೇನು ಅಂದಾಗೆ ಮನೆ ಎಲ್ಲ. ಸಂಜು, ಒಂದ್ ನಿಮಿಷ ಬಾ. ಅಪ್ಪ ಕೂತಿರಿ, ಬರ್ತೀನಿ. ಹಾ ಹಾ ಬಾ. ಏನ್ ವಿಷಯ ರೀ? ಸಂಜು, ನಿಮ್ ತಂದೆಗೆ ನನ್ ಮೇಲೆ ಅನುಮಾನ ಬರೋದ್ ಬೇಡ. ನೀನ್ ಕಣ್ಣೀರ್ ಹಾಕ್ತೆ ನನ್ ಮರ್ಯಾದೆ ಉಳಿಸು. ಯಾರು ಬೇಕಾಗಿತ್ತು? ಆನಂದ್ ಅವ್ರು ಬೇಕಾಗಿತ್ತಾ? ಹೌದೌದು, ಬರ್ತಾರೆ, ಕೂತ್ಕೊಳ್ಳಿ. ನೀವ್ಯಾರು? ನಾನು ಈ ಮನೆ ಓನರ್ ಆನಂದ್ ಇದ್ದಾರಲ್ಲ, ಅವರಿಗೆ ಹೆಣ್ಣು ಕೊಟ್ಟು ಮಾವಂದರು. ಆನಂದ್ ಈ ಮನೆ ಓನರ? ಬರೀ ಈ ಮನೆಗೆ ಮಾತ್ರ ಓನರ್ ಅಲ್ಲ, 500 ಎಕರೆ ಕಾಫಿ ಎಸ್ಟೇಟ್ಗೂ ಅವರೇ ಓನರ್. ಸ್ವಲ್ಪ ಇರಿ, ಅಳಿಯಂದ್ರ ನಾನೇ ಕರಿತೀನಿ. ಸಂಜು, ನೋಡಮ್ಮ, ಅಳಿಯಂದ್ರನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಬಾ. ಅಳಿಯಂದ್ರೆ ಇವ್ರು ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ದಾರೆ. ಯಾವಾಗ ಬಂದ್ರಿ ಸರ್? ಫೋನ್ ಮಾಡಿದ್ರೆ ಏರ್ಪೋರ್ಟ್ ನಾನೇ ನನ್ ವಿಷಯ ಹಾಗಿರ್ಲಿ, ನಿಮ್ ಮಾವ ಹೇಳ್ತಿರೋದೇನು? ಏನ್ ಹೇಳಿದ್ರು ಸರ್? ನೀನು ಈ ಮನೆ ಓನರ? ಅದ್ರಲ್ಲಿ ಅನುಮಾನ ಏನು ಅಲ್ವೇ ಅಳಿಯಂದ್ರೆ? ಮಾತಾಡು ಆನಂದ್. ನೀನು 500 ಎಕರೆ ಕಾಫಿ ಎಸ್ಟೇಟ್ಗೆ ಓನರ? ಸುಳ್ಳು ಹೇಳಿ ಇವ್ರ ಮಗಳನ್ನ ಮದುವೆ ಆಗಿದ್ಯಾ? ಯಾಕೆ ಸುಮ್ಮನೆ ಇದ್ದೀರಾ ಅಳಿಯಂದ್ರೆ? ಅವ್ರು ಕೇಳೋ ಪ್ರಶ್ನೆ ಉತ್ತರ ಕೊಡಿ. ಇವನೇನ್ ಹೇಳ್ತಾನೆ? ಇವನು ನನ್ನ ಎಸ್ಟೇಟ್ ಮ್ಯಾನೇಜರ್. ನೀನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿ ನಾನು ನಿನಗೆ ಫ್ರೀಡಮ್ ಕೊಟ್ಟಿದ್ದೆ, ಆದ್ರೆ ನೀನು ಅದನ್ನ ದುರುಪಯೋಗ ಪಡಿಸ್ಕೊಂಡೆ. ಇನ್ನ ಈ ಮನೆಯಲ್ಲಿ ನಿನಗೆ ಕೆಲಸ ಇಲ್ಲ, ಹೊರಡಬಹುದು. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ನನಗೆ ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಿನಗೆ ಈ ಮನೆಯಲ್ಲಿ ಸ್ಥಳ ಇಲ್ಲ, ಅಷ್ಟೇನೆ. ಗೆಟ್ ಲಾಸ್ಟ್. ನಿನ್ ಮುಖ ನನಗೆ ತೋರಿಸ್ಬೇಡ, ಹೋಗೇ ಆಚೆ. ಸರ್ ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ಸಮಾಧಾನ ಮಾಡ್ಕೊಂಬ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಳಿಯಂದ್ರೆ ನಾವು ಅನ್ಕೊಳ್ಳೋದೇ ಒಂದು, ಆ ದೈವ ನಿರ್ಣಯನೇ ಇನ್ನೊಂದು. ಏನೂ ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ. ಬೇಡ ಮಾವ, ನಾನು ಬೇರೆ ಕಡೆ ಮನೆ. ಬೇಡ, ನಮ್ಮ ಮನೆ ವಿಶಾಲವಾಗಿದೆ. ಬನ್ನಿ ಹೋಗಿ ಮಾತಾಡೋಣ. ಮಾವ ಬನ್ನಿ ಅನ್ನಲ್ಲ, ಬನ್ನಿ. ಇದನ್ ಬಡ್ಸಿ. ಲಕ್ಷ್ಮಿ, ಇವ್ರು ಬಂದ್ರು ಅಂತ ಕಾಣುತ್ತೆ. ಗಜಲಕ್ಷ್ಮಿ, ಸಂಜು ಮನೆಗೆ ಹೋಗಿದ್ರಾ? ಏನಂದ್ರು? ಸಂಜು ಅಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಅರೆ ಯಾಕೆ ಏನೋ ಮಾತಾಡ್ತಾ ಇಲ್ಲ? ಹೀಗಿದ್ದೀರಾ? ಏನಾಯ್ತು ಇವ್ರಿಗೆ? ಅಳಿ ಅಂದ್ರೆ ಏನಾಯ್ತು? ಯಾಕ್ರಿ ಮಾತಾಡ್ತಾ ಇಲ್ಲ? ಗಜಲಕ್ಷ್ಮಿ,
ನನ್ನ ದುರಾಸೆಗೆ ಆ ದೇವರು ತಕ್ಕ ಶಾಸ್ತಿ ಮಾಡ್ದ. ರೀ ಒಗ್ಟುಗ್ಟಾಗೆಲ್ಲ ಮಾತಾಡ್ಬೇಡಿ. ಅದೇನಾಯ್ತು ಅಂತ ನೇರವಾಗಿ ಹೇಳಿ. ಸಂಜು, ನಮ್ಮ ಎರಡನೇ ಅಳಿಯ ಅವ್ರು ಹೇಳ್ದಾಗೆ ಶ್ರೀಮಂತರಲ್ಲ, ಅವ್ರ ಎಸ್ಟೇಟ್ ಓನರು ಅಲ್ಲ, ಎಸ್ಟೇಟ್ ಮ್ಯಾನೇಜರ್ ಅಷ್ಟೇ. ನಾವು ಅವತ್ತು ಹೋಗಿದ್ವಲ್ಲ ಅವ್ರ ಮನೆಗೆ, ಅದು ಅವ್ರ ಎಸ್ಟೇಟ್ ಓನರ್ ಮನೆ. ನಮ್ಮನೆಗೆ ಬಂದಿದ್ರಲ್ಲ ತಂದೆ ತಾಯಿ ಅಂತ ಹೇಳ್ಕೊಂಡು ಅವ್ರ ನಿಜವಾದ ತಂದೆ ತಾಯಿ ಅಲ್ಲ. ನಾನೀಗ ಅವ್ರ ಮನೆಗೆ ಹೋದಾಗ ಫಾರಿನಿಂದ ಅವ್ರ ಎಸ್ಟೇಟ್ ಓನರ್ ಬಂದಿದ್ರು. ಇವ್ರು ಹೇಳಿದ ಸುಳ್ಳು, ಮಾಡಿದ ವಂಚನೆ ಅವ್ರಿಗೆ ಗೊತ್ತಾಗಿ ಇವ್ರನ್ನ ಕೆಲಸದಿಂದ ಕಿತ್ತು ಹಾಕೋದು. ನೋಡಮ್ಮ ಸಂಜು, ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಳಿಯಂದ್ರೆ, ಈ ಮನೆಯಲ್ಲಿ ನಿಮಗೂ ಅರ್ಧ ಭಾಗ ಇದೆ. ಇದೇ ಮನೆಯಲ್ಲಿ ಧಾರಾಳವಾಗಿ ನಿಸ್ಸಂಕೋಚವಾಗಿ ನಿಮ್ ಜೀವನ ನಡೆಸಬಹುದು. ಬೇರೆ ಮನೆ ಮಾಡ್ತೀನಿ ಅನ್ನೋ ಒಂದು ಯೋಚನೆ ಇದೆಯಲ್ಲ, ದಯವಿಟ್ಟು ಅದನ್ನ ಬಿಟ್ಬಿಡಿ. ಏನಂತೀರಾ? ಈಗ ನಿಜ ಹೇಳ್ಬೋದ ಮಾವ? ಈಗ ನಿಮ್ಗೊಂದು ನಿಜ ಹೇಳಲೇಬೇಕು. ಏನದು ಹೇಳಿ ಅಳಿಯಂದ್ರೆ. ನಾನು ಆನಂದ್ ಮೊದಲಿಂದನೂ ಸ್ನೇಹಿತರು. ಆ, ನೀವು ಸಂಜುಗೆ ಒಬ್ಬ ಹಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ರಿ. ನಾನು ಒಬ್ಬ ಗುಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಮಾವ, ಆನಂದ್ ನಿಜಕ್ಕೂ ಬಹಳ ಬಹಳ ಒಳ್ಳೆ ಹುಡುಗ. ಸಂಜುಗೆ ಅವನೇ ಸರಿಯಾದ ಜೋಡಿ ಅಂತ ನನ್ಗೆ ಅನ್ನಿಸ್ತು. ಅದಕ್ಕೆ ನಾನೇ ಅವನನ್ನ ನಿಮ್ ಹತ್ರ ಈ ನಾಟಕ ಮಾಡೋ ಹಾಗೆ ಮಾಡಿಸ್ದೆ. ಈಗ ನೀವು ನಮ್ಮಿಬ್ಬರನ್ನು ಕ್ಷಮಿಸ್ಬೇಕು. ಗಜೋ, ನೋಡಿದ್ಯಾ ನಮ್ಮ ಅಳಿಯಂದ್ರು ಹೇಗೆ ನಮ್ಮನ್ನ ಏಮಾರಿಸ್ಬಿಟ್ರು. ಹೆಸರಿಗೆ ತಕ್ಕಾಗೆ ಕಿಲಾಡಿ ಕೃಷ್ಣನೇ. ಮಾವ, ನಾವ್ ಏನೇ ಮಾಡಿದ್ರು ನಿಮಗ್ ತೊಂದ್ರೆ ಆಗ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ? ಹೇಳಿ ನನಗೊಂದು ಡಬಲ್ ಸ್ಟ್ರಾಂಗ್ ಕಾಫಿ. ನೋ ಡಬಲ್ ಸ್ಟ್ರಾಂಗ್, ಟ್ರಿಬಲ್ ಸ್ಟ್ರಾಂಗ್.